ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಬ್ಲೌಸ್ ಪೀಸ್ಗೆ ಎಂಬ್ರಾಯ್ಡ್ರಿಯನ್ನು ಮಾಡೋದಕ್ಕೆ ಮೆಜರ್ಮೆಂಟ್ ಬ್ಲೌಸನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾರ್ಕ್ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ತುಂಬ ಟೈಲರಿಂಗ್ ಎಕ್ಸ್ಪೀರಿಯನ್ಸ್ ಅಂತೇಳಿ ನನಗೆ ಇಲ್ಲ. ನಾನು ಕಲಿತಂತಹ ಮೆಥಡನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಮೆಥಡ್ ಸರಿ ಅಂತೇಳಿ ಅನಿಸಿದರೆ ನಿಮಗೆ ಇದನ್ನು ಫಾಲೋ ಮಾಡ್ಬೋದು. ಈಗ ನಾನು ಬ್ಯಾಕ್ ನೆಕ್ಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ ಬ್ಲೌಸ್ನ ಸೈಜ್ 40 ಇಂಚ್ ಇತ್ತು. ಸೊ 10 ಇಂಚ್ ಪ್ಲಸ್ 2 ಇಂಚ್ ಸೀಮಿಂಗ್ ಅಲವೆನ್ಸ್ ಅಂತೇಳಿ 12 ಇಂಚ್ ವಿಡ್ತನ್ನು ತಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಜಾಸ್ತಿನೇ ತಗೊಳ್ತೀನಿ ನಾನು. ಇಲ್ಲಿ 1/2 ಇಂಚ್ ಇಟ್ಟರೆ ಸಾಕಾಗತ್ತೆ. ಎಲ್ಲಾದರೂ ಕ್ಲೋತ್ ಇದ್ದರೆ ಅದನ್ನೇ ಫೋಲ್ಡ್ ಮಾಡಿ ಕೆಲವೊಬ್ಬರು ಸ್ಟಿಚ್ ಮಾಡ್ತಾರೆ. ಹಾಗಾಗಿ 2 ಇಂಚನ್ನು ನಾನು ಜಾಸ್ತಿ ಇಟ್ಟಿದ್ದೀನಿ ಕೆಳಗಡೆ ಸ್ಟಿಚಿಂಗ್ಗೆ ಅಂತೇಳಿ. ಸ್ಟಿಚ್ ಮಾಡುವಂಥವರು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತಾರೆ. ಮೆಜರ್ಮೆಂಟ್ ಬ್ಲೌಸನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಇಟ್ಕೊಳ್ಬೇಕು, ಸ್ಟ್ರೈಟಾಗಿ ಇಟ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ 12.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಅದೇ ಮಾರ್ಕನ್ನು ಮೇಲ್ಗಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಬ್ಲೌಸ್ನ ಡೀಪನ್ನು ತೆಗೆಯುವ. ನೋಡಿ, ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಅಲ್ಲಿ ನಮಗೆ ಎಕ್ಸಾಕ್ಟ್ ಬ್ಲೌಸ್ನ ಡೀಪ್ ಸಿಕ್ಕಿತು. ನೆಕ್ಸ್ಟ್ ನಾವು ನೆಕ್ ವಿಡ್ತನ್ನು ಮೆಷರ್ ಮಾಡುವ. ನೋಡಿ, ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ. ನೆಕ್ ವಿಡ್ತ್ ಸಿಕ್ಕಿತು. 1 ಪಾಯಿಂಟ್ ಅಥವಾ 2 ಪಾಯಿಂಟ್ನಷ್ಟು ಜಾಸ್ತಿ ಬೇಕು ಅಂತ ಹೇಳಿದರೆ ತಗೊಳ್ಬೋದು. 2.25 ಇಂಚ್ ಸಿಕ್ಕಿತು ನನಗೆ ಸೆಂಟರಿಂದ. ಸೊ ರೈಟ್ ಸೈಡಿಗೆ ಕೂಡ 2.25 ಇಂಚನ್ನು ಇಡಬೇಕು. ಅಂದರೆ ಟೋಟಲ್ ನೆಕ್ ವಿಡ್ತ್ 5.5 ಇಂಚ್ ಆಯಿತು ಈ ಬ್ಲೌಸಲ್ಲಿ. ಹ್ಯಾಂಡ್ ವರ್ಕ್ಗಾದರೆ ಎಷ್ಟು ಲೆಂತ್ ಬೇಕೋ ಅಷ್ಟೇ ಇಡಬೇಕು. ಯಾಕಂತ ಹೇಳಿದರೆ ಅದರ ಮೇಲೆ ಸ್ಟಿಚಿಂಗ್ ಮಾಡೋದಕ್ಕೆ ಆಗಲ್ಲ. ಮೆಷಿನ್ ವರ್ಕ್ಗಾದರೆ ಮಾರ್ಜಿನನ್ನು ಸೇರಿಸಿ ನಾನು ಡಿಸೈನನ್ನು ಹಾಕ್ಕೊಡ್ತೀನಿ. ಎಲ್ಲಾದರೂ ಡಿಸೈನ್ ಕಡಿಮೆ ಆಯಿತು ಅಂತ ಹೇಳಿದರೆ ಆಗ ಜಾಸ್ತಿ ಹಾಕಿದ್ರೆ ಫಿನಿಶಿಂಗ್ ಅನ್ನುವಂಥದ್ದು ನೀಟಾಗಿರುತ್ತೆ. ಇಷ್ಟು ನೆಕ್ ಶೇಪನ್ನು ಹಾಕುವ. ನಿಮಗೆ ಬೇಕಾದಂತಹ ಶೇಪನ್ನು ನೀವು ಹಾಕ್ಕೊಳ್ಬೋದು. ಬೇರೆ ಬೇರೆ ಮೆಥಡ್ಗಳೆಲ್ಲ ಇದ್ದಾವೆ. ನಾನು ಈ ಮೆಜರ್ಮೆಂಟ್ ಬ್ಲೌಸನ್ನ ಶೇಪನ್ನು ತೆಗಿತಾ ಇದ್ದೀನಿ. 100% ಶೇಪ್ ಕರೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಈ ಮೆಥಡ್ ಈಸಿ ಆಗುತ್ತೆ. ನೋಡಿ, ಅಲ್ಲಿ ನೆಕ್ ವಿಡ್ತಲ್ಲಿ ಮೇಲ್ಗಡೆ ಈ ಥರ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಬ್ರಾಡೆಲ್ಲ ಸರಿಯಾಗಿ ಕೂರಿಸಿ ಇದರ ಶೇಪನ್ನು ಹಾಕಿದ್ರೆ ನಿಮಗೆ ಬ್ಯಾಕ್ ನೆಕ್ನ ಶೇಪ್ ಸಿಗತ್ತೆ. ನೆಕ್ ವಿಡ್ತ್ ಮೆಷರ್ ಮಾಡಲಿಕ್ಕೆ ಅಥವಾ ಕೆಳಗಡೆಯ ಬ್ರಾಡನ್ನು ಮೆಷರ್ ಮಾಡಲಿಕ್ಕೆಲ್ಲ ಕಷ್ಟ ಆಗೋದಿದ್ದರೆ ಈ ಥರದ ಮೆಥಡನ್ನು ಯೂಸ್ ಮಾಡಿದ್ರೆ ಈಸಿಯಾಗಿ ಬ್ರಾಡ್ ಸಿಗತ್ತೆ. ಹಾಗೆ ಎಕ್ಸಾಕ್ಟ್ ನೆಕ್ ವಿಡ್ತ್ ಕೂಡ ಸಿಗತ್ತೆ. ಶೇಪನ್ನು ಹಾಕ್ತಾ ಇದ್ದೀನಿ ನೋಡಿ. ನಾನೀಗ 1 ಪಾಯಿಂಟ್ನಷ್ಟು ಜಾಸ್ತಿ ಹಾಕ್ಕೊಳ್ಬೋದು. ಆಮೇಲೆ ಹೆಚ್ಚು ಕಡಿಮೆ ಆದರೆ ನಾನು ಡಿಸೈನ್ ಹಾಕೋವಾಗ ಸರಿ ಮಾಡ್ಕೊಳ್ತೀನಿ. ಅದನ್ನು ಶೇಪನ್ನು ಕೂಡ ಕರೆಕ್ಟ್ ಮಾಡ್ಕೊಳ್ತೀನಿ. ಇನ್ನೊಂದೇನು ಅಂತ ಹೇಳಿದರೆ ಹಾಫನ್ನು ಡ್ರಾ ಮಾಡಿ ಅದನ್ನು ಮಿಡಲಿಂದ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದರೆ ಇನ್ನೊಂದು ಸೈಡ್ ಈಸಿಯಾಗಿ ಬಂದುಬಿಡುತ್ತೆ. ಬಟ್ ನನಗೆ ಕ್ಲೋತನ್ನು ಮಡಿಸಿ ಎಲ್ಲ ಹಾಕುವಾಗ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಹಾಗಾಗಿ ನಾನು ಇದೇ ಥರ ಮಾರ್ಕನ್ನು ಮಾಡ್ಕೊಳ್ತೀನಿ. ಕ್ಲೋತ್ ಕಡಿಮೆ ಇತ್ತು ಅಂತ ಹೇಳಿದರೆ ಅಥವಾ ಎಲ್ಲಿ ಹಾಕಬೇಕು ಅಂತೇಳಿ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವು ಒಂದು ಪೇಪರ್ ಕಟ್ಟಿಂಗನ್ನು ಮಾಡಿ, ಪೇಪರ್ ಕಟ್ಟಿಂಗಲ್ಲಿ ಈ ಥರದ ಮಾರ್ಕನ್ನು ಮಾಡಿ ಶೇಪನ್ನು ತೆಗೆದು ಅದನ್ನು ಡ್ರಾ ಮಾಡ್ಕೊಳ್ಬೋದು ಬ್ಲೌಸ್ ಪೀಸ್ ಮೇಲೆ. ಆಗ ನಿಮಗೆ ಈಸಿ ಆಗುತ್ತೆ ಇನ್ನೂ ಕೂಡ. ಈಗ ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕನ್ನು ಮಾಡುವ. ನೋಡಿ, ಫ್ರಂಟ್ ಪಾರ್ಟನ್ನ ರೈಟ್ ಸೈಡ್ಗೆ ಡಿಸೈನ್ ಬರಬೇಕು. ಹಾಗಾಗಿ ರೈಟ್ ಸೈಡ್ ಪಾರ್ಟನ್ನೇ ನಾನು ಇಟ್ಕೊಳ್ತಾ ಇದ್ದೀನಿ. ಫ್ರಂಟ್ನ ಲೆಫ್ಟ್ ಸೈಡ್ಗೆ ಎಲ್ಲ ಕ್ಲೋತ್ ಇದೆಯಾ ಅಂತೇಳಿ ಎಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ನ ಮಾರ್ಕನ್ನು ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟ್ ಈಸಿಯಾಗಿ ಸಿಗತ್ತೆ. ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸಿ ನಾನು ಡಿಸೈನನ್ನು ಹಾಕ್ಕೊಡ್ತೀನಿ. ಆಗ ಡಿಸೈನ್ ಹಾಕಿದ್ದು ಕಡಿಮೆ ಆಯಿತು ಅಂತೇಳಿ ಯಾವುದೇ ಕಂಪ್ಲೇಂಟ್ ಬರಲ್ಲ. ಆದರೆ ಹ್ಯಾಂಡ್ ವರ್ಕ್ಗಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಡಿ. ನಮಗೆ ಈಸಿಯಾಗಿ ಫ್ರಂಟಿನ ಶೇಪ್ ಸಿಕ್ಕಿತು. ಬ್ಯಾಕ್ ನೆಕ್ ಆಯಿತು, ಆಮೇಲೆ ಫ್ರಂಟ್ ನೆಕ್ ಆಯಿತು. ಇನ್ನು ನಾವು ಸ್ಲೀವ್ಸಿಗೆ ಡಿಸೈನ್ ಹಾಕೋದಕ್ಕೆ ಮಾರ್ಕಿಂಗನ್ನು ಮಾಡುವ. 2 ಸ್ಲೀವ್ಸ್ ಒಂದೇ ಸೈಡ್ ತಗೊಂಡಿದ್ದೀನಿ. ಅದನ್ನು ಈ ಥರ ಮಿಡಲಿಂದ ಫೋಲ್ಡ್ ಮಾಡ್ಕೋಬೇಕು. 2 ಸ್ಲೀವ್ಗೆ ಕ್ಲೋತ್ ಆಯಿತು.
ಇನ್ನು ಇದರ ಸೆಂಟರನ್ನು ಪಾಯಿಂಟ್ ಮಾಡಬೇಕು. ಮಿಡಲಲ್ಲಿ ಒಂದು ಈ ಥರ ಮಾರ್ಕನ್ನು ಮಾಡಿ, ಇನ್ನೊಂದು ಸೈಡ್ ಕೂಡ ಇದೇ ಥರ ಮಾರ್ಕನ್ನು ಮಾಡುವ. ನೆಕ್ಸ್ಟು ಸ್ಲೀವ್ ಪಾರ್ಟನ್ನು ನೋಡಿ ನಾನು ಇಟ್ಕೊಳ್ತಾ ಇದ್ದೀನಲ್ಲ, ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತೇಳಿ 1/2 ಇಂಚ್ನಷ್ಟು ಬಿಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡಿದಲ್ಲಿಗೆ ಒಂದು ಪಾಯಿಂಟನ್ನು ಮಾಡ್ಕೊಂಡಿದ್ದೀನಿ. ಅಲ್ಲಿವರೆಗೆ ಲೆಂತ್ ಬರುತ್ತೆ ಡಿಸೈನ್ ಮಾಡೋದಕ್ಕೆ, ಸ್ಟಿಚ್ಚಿಂಗಿಗೆಲ್ಲ ಡಿಸೈನ್ ಮಾಡೋದಕ್ಕೆ ಸ್ಲೀವ್ ಲೆಂತ್ ಸಿಕ್ಕಿತ್ತು. ಹಾಗೆ ಸ್ಲೀವ್ ರೌಂಡ್ ಬೇಕು ನಮಗೆ, ಇದಕ್ಕೆ ಬಾಟಮಲ್ಲಿ ಬಾರ್ಡರ್ ಡಿಸೈನ್ ಬೇಕು. ಹಾಗಾಗಿ ಸ್ಲೀವ್ ರೌಂಡ್, ಆಮೇಲೆ ಆರ್ಮ್ ಹೋಲ್ ಹತ್ರ ಒಂದು ಪಾಯಿಂಟ್. ನೆಕ್ಸ್ಟ್ ಇದನ್ನು ಈ ಥರ ಒಪೋಸಿಟ್ ಇಟ್ಕೊಂಡು ಇನ್ನೊಂದು ಸೈಡ್ ಕೂಡ ಇದೇ ಥರ ಸ್ಲೀವ್ ರೌಂಡ್ಗೆ ಆಮೇಲೆ ಆರ್ಮ್ ಹೋಲ್ ಹತ್ರ ಒಂದು ಪಾಯಿಂಟನ್ನು ಮಾಡಿಕೊಂಡ್ರೆ ನಮಗೆ ಎಷ್ಟು ಸ್ಲೀವ್ಗೆ ಎಷ್ಟು ಲೆಂತಲ್ಲಿ ಡಿಸೈನ್ ಹಾಕಬೇಕು, ಎಷ್ಟು ವಿಡ್ತಲ್ಲಿ ಡಿಸೈನ್ ಹಾಕಬೇಕು ಅನ್ನೋವಂಥದ್ದು ಸಿಗುತ್ತೆ. ಈ ಪಾಯಿಂಟನ್ನೆಲ್ಲ ಜಾಯಿನ್ ಮಾಡಿಕೊಂಡು ಅದರ ಒಳಗಡೆ ನಾವು ಸ್ಲೀವ್ಗೆ ಡಿಸೈನನ್ನು ಹಾಕ್ಕೊಡ್ಬೇಕು. ಇದೇ ಥರ ಇನ್ನೊಂದು ಸ್ಲೀವ್ಗೆ ಕೂಡ ಮಾರ್ಕನ್ನು ಮಾಡ್ಕೊಳ್ಳಿ. ಬಾಟಮ್ಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು ಬಾರ್ಡರ್ಗೆ ಡಿಸೈನ್ ಮಾಡೋದಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.